ನೀವು ದೆಹಲಿಗೆ ಹೋಗ್ತಿದ್ದೀರಾ, ಬಟ್ ಬಿಜೆಪಿನವರು ಇಲ್ಲೇ ರಾಜ್ಯ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬರ ಪರಿಹಾರ ಕೊಟ್ಟಿಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಬೇರೆ ಅವರಿಗೆ ಯಾವ ನೈತಿಕತೆ ಇದೆಯೋ ಗೊತ್ತಿಲ್ಲಪ್ಪ. ಬರ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಅವರೇ ಕೊಟ್ಟಿಲ್ಲಲ್ಲ, ಕೇಂದ್ರ ಸರ್ಕಾರನೇ ಕೊಟ್ಟಿಲ್ಲಲ್ಲ. ನಾವು ಕೊಡೋದನ್ನ ಈಗಾಗಲೇ ರೈತರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು, ಈಗ 650 ಕೋಟಿ ನಾವು ರಿಲೀಸ್ ಮಾಡಿ ಪ್ರತಿಯೊಂದು ರೈತರಿಗೆ ಅವ್ರ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದೀವಿ. ಬರಗಾಲಕ್ಕೆ ಪ್ರತಿಯೊಂದು ಜಿಲ್ಲಾಧಿಕಾರಿಗಳ ಹತ್ರ ಹಣ ಕೊಟ್ಟಿದ್ದೀವಿ. 545 ಕೋಟಿ ರೂಪಾಯಿ ಜಿಲ್ಲಾಧಿಕಾರಿಗಳ ಹತ್ರ ಈಗ ಹಣ ಕೊಟ್ಟಿದ್ದೀವಿ. ಇಮಿಡಿಯೇಟಾಗಿ ನಾವು ಕೇಂದ್ರಕ್ಕೆ ಕಾಯಕ್ಕಾಗೋದಿಲ್ಲಪ್ಪ, ಇಮಿಡಿಯೇಟಾಗಿ ಏನೇನು ಕಷ್ಟ ಇದೆ ಜನಗಳಿಗೆ ಅದಕ್ಕೆ ಉಪಯೋಗ ಮಾಡಿ ಅಂತೇಳಿ ಕುಡಿಯೋ ನೀರಿಗಿರ್ಬೋದು, ಕಾಮಗಾರಿಗಳಿಗಿರ್ಬೋದು ಅದಕ್ಕೆ ಹಣ ಕೊಟ್ಟಿದ್ದೇವೆ. ಇದೆಲ್ಲ ನಾವು ರಾಜ್ಯ ಸರ್ಕಾರ ಎಷ್ಟು ಮಾಡ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರದಲ್ಲಿ ಕೊಡಲಿಲ್ಲ ಅಂತ ಹೇಳಿದಾಗ ಈ ಫೆಡರಲ್ ಸಿಸ್ಟಮ್ನಲ್ಲಿ ಏನಾಗ್ತಾ ಇದೆ ಅನ್ನೋದು ಪ್ರಶ್ನೆ. ಅದಕ್ಕೆ ಇವರು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಏನು ನೈತಿಕತೆ ಇದೆಯೋ ಗೊತ್ತಿಲ್ಲ ನಮಗೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಾಯಕ ಅಶೋಕ್ ಹೇಳ್ತಿದ್ದಾರೆ, ನಾನು ಕಂದಾಯ ಸಚಿವ ಆಗಿದ್ದೆ, ಮೊದಲು ನಾವು ಬಿಡ್ತಿದ್ದು, ಆಮೇಲೆ ಕೇಂದ್ರ ಸರ್ಕಾರದ್ದು. ಹೌದು, ಈಗ ನಾವು ಬಿಟ್ಟಿದ್ದೇವಲ್ಲ, ಬಿಟ್ಟಿದ್ದೀವಲ್ಲ, ನಾವೇನು ಬಿಡದೇ ಇಲ್ವಲ್ಲ, ನಾವು ಬಿಟ್ಟಿದ್ದೇವೆ. ಅದನ್ನು ಈಗ ಕೊಡಲಿ ಅವರು. ಅದಕ್ಕಾದರೂ ಅವರ 27 ಜನ ಶಾಸಕರೇನಿದ್ದಾರೆ, MP ಗಳು ಅವರು ಕೊಡಲಿ ಅಲ್ಲ. ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಹತ್ರ, ಗೃಹ ಸಚಿವರ ಹತ್ರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಕೊಡಿ, ಲೆಜಿಟಿಮೇಟಾಗಿ ಕೊಡಿ. ನಮ್ಗೆ ಸ್ಪೆಷಲಾಗಿ ಕೊಡೋದು ಬೇಡ, ನೀವು ಕೊಡೋದಿಲ್ಲ ಅಂತ ಗೊತ್ತು ನಮಗೆ. ಆದರೆ ನೀವು ಸ್ಪೆಷಲಾಗಿ ಏನು ಕೇಳ್ತಾ ಇಲ್ವಲ್ಲ, ನಾವು ನಮಗೆ ಕೊಡಬೇಕಾದ ಹಣ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಅವ್ರು ಹೇಳ್ತಾ ಇರೋದು ರಾಜ್ಯ ಸರ್ಕಾರ ದಿವಾಳಿ ಆಗಿದೆ, ಅದಕ್ಕೆ ಬಿಡುಗಡೆ ಮಾಡಕ್ಕೆ ಹಣ ಇಲ್ಲ ಅನ್ನೋ. ಬಿಡುಗಡೆ ಆಗಿದೆಯಲ್ರಿ, ದಿವಾಳಿ ಆಗಿದ್ರೆ ಬಿಡುಗಡೆ ಆಗ್ತದಾ? ಈಗ ನಾವು 2,000 ರೂಪಾಯಿ ರೈತರಿಗೆ ಕೊಟ್ಟಿದ್ದೀವಿ, ಬಿಡುಗಡೆ ಆಗಿದೆ, ಅವ್ರ ಅಕೌಂಟ್ಗೆ ಹೋಗಿದೆ, ಇಟ್ ಈಸ್ ಎ ಫ್ಯಾಕ್ಟ್. ಆಮೇಲೆ ನಾವು GCಗಳಿಗೆ ಹಣ ಕೊಟ್ಟಿದ್ದೀವಿ, ಇಟ್ ಈಸ್ ಎ ಫ್ಯಾಕ್ಟ್. ಅದನ್ನ ಯಾವುದು ಹೈಡ್ ಮಾಡೋ ಅಂಥದ್ದು ಏನಿಲ್ವಲ್ಲ. ಜಿಲ್ಲಾಧಿಕಾರಿಗಳ ಹತ್ರ ನಾವು ಅವರ PD ಅಕೌಂಟಲ್ಲಿ ಹಣ ಇಟ್ಟಿದ್ದೇವೆ, ಇಟ್ಸ್ ಎ ಫ್ಯಾಕ್ಟ್. ರಿಲೀಸ್ ಮಾಡಿರೋದು ಇಸ್ ಎ ಫ್ಯಾಕ್ಟ್, ಇಟ್ಸ್ ಆಲ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಇದನ್ನು ಇನ್ನೂ ಮಾಡಿಲ್ಲ ಅಥವಾ ದಿವಾಳಿ ಎದ್ದೋಗಿದೆ ಅಂತ ಹೇಳಿ ರಾಜಕೀಯ ಕಾರಣಕ್ಕೆ ಹೇಳಿಕೆಗಳು ಕೊಟ್ಟರೆ ಅದಕ್ಕೆ ಏನು ಅರ್ಥ ಇರೋಲ್ಲ.